ಈ ಮಾಜಿ MP ಏನ್ ಮಾಡಿದ್ದಾರೆ ಅಂದ್ರೆ ಅವರು ನನ್ಗೆ ಓಟ್ ಹಾಕಿ ಅಂತ ಕೇಳಿಲ್ಲ. ಅವ್ರು ಏನಾದ್ರು ಮೋದಿ ನೋಡಿ ಓಟ್ ಹಾಕಿ, ಮೋದಿ ನೋಡಿ ಓಟ್ ಹಾಕಿ ಅಂತಾರೆ. 27 ಜನ ಗೆದ್ದಿ MP ಹೋಗಿದ್ರು. ಅವ್ರು ಹೋಗಿ ಅನುದಾನ ಏನು ತಂದಿಲ್ಲ. ಇಲ್ಲಿ MP ಅವರು ಏನು ಕೆಲಸನೂ ಮಾಡಿಲ್ಲ, ಅವ್ರು ನೋಡಿ ಯಾರು ಓಟ್ ಹಾಕಲ್ಲ. 100% BJP ಅವ್ರನ್ನ ನಿರ್ನಾಮ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಇವ್ರಿಗೆ ಅರ್ಥ ಆಗಿಲ್ಲ ದೇವೇಗೌಡರ ಫ್ಯಾಮಿಲಿಗೆ. ದೇವೇಗೌಡರು ಆಗ್ಲಿ ಕುಮಾರಸ್ವಾಮಿ ಆಗಲಿ ಅವ್ರ ಜೊತೆ ಹೋಗ್ಬಾರ್ದಾಗಿತ್ತು. ಕರ್ನಾಟಕ ಬಿಟ್ಟು ತಮಿಳುನಾಡು ಆಗ್ಲಿ ಬೇರೆ ಇದ್ರಲ್ಲಾಗ್ಲಿ ಜಾತ್ಯತೀತ ಪಕ್ಷಗಳನ್ನೆಲ್ಲ ನಿರ್ನಾಮ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇವ್ರಿಗೆ ಅರ್ಥ ಆಗಿಲ್ಲ. ಇವ್ರು ಹೋಗಿಲ್ಲ ಅಂದ್ರೆ ಈ ಪೆನ್ ಡ್ರೈವ್ ಬರ್ತಾ ಇರಲಿಲ್ಲ, ಯಾವ್ದು ಬರ್ತಾ ಅಲ್ಲಲ್ಲಿಗೆ ಇತ್ತು. BJP ಪಕ್ಷವರೇ ಇದನ್ನೆಲ್ಲ ರೆಡಿ ಮಾಡಿ ಬಿಟ್ಟು ಈ ತರ ಸಮಸ್ಯೆ ಮಾಡಿ ಮೇಡಮ್. ಮೋದಿ ಅವರು ಏನ್ ಪ್ರಧಾನಿ ಆಗಿದ್ದಾರೆ, ಎಲ್ಲ ಹೇಳ್ತಾರೆ ಪ್ರಧಾನಿ ಮಾಡಿದ್ದಾರೆ ಕೆಲಸ ಅಂತ. ಅವ್ರು ಏನು ಮಾಡಿಲ್ಲ. ಈ ದುಡ್ಡು ಬ್ಯಾನ್ ಮಾಡಿದ್ರು ಅದ್ರಲ್ಲಿ ಏನು ಯೂಸ್ ಇಲ್ಲ. BJP ಏನ್ ಮಾಡಿದ್ದಾರೆ, ನಮ್ಮ ಮೋದಿ ನೋಡಿ ಓಟ್ ಹಾಕಿ ಅಂತ ಹೇಳ್ತಾರೆ. ಮೋದಿ ಏನ್ ಮಾಡಿದ್ದಾರೆ, ಇಡಿನ ಯಾವ ತರ ಉಪಯೋಗಿಸ್ಕೊಂಡಿದ್ದಾರೆ ಅಂದ್ರೆ ಒಂದು 1200 ಕೇಸಸ್ ಆಗಿದೆ. 38 ಕೇಸ್ ಮಾತ್ರ ರನ್ನಿಂಗ್ ಇದೆ. ಇನ್ ಮಿಕ್ಕಿದೆಲ್ಲ ಏನಾಯ್ತು, ಕಾಂಗ್ರೆಸ್ ಅವರು 12 ಸೀಟ್ ತಾಂಡೇತ ಅಂತಾರೆ. ಇನ್ ಮಿಕ್ಕಿದ್ದು BJP ಬರುತ್ತೆ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ನಿಮ್ಮ ಹೆಸರು? ಹನುಮಂತರಾಜು ಅಂತ. ಓಕೆ ಸರ್. ಇಲ್ಲೇ ಲೋಕಲ್ ಸರ್? ಓಕೆ. ಈ ಒಂದು ಬೆಂಗಳೂರು ಸೌತ್ ಅಲ್ಲಿ ಯಾರು MP ಆಗ್ತಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಸೌಮ್ಯ ರೆಡ್ಡಿ ಅವರಿದ್ದಾರೆ, ಹಾಗೆ ತೇಜಸ್ವಿ ಸೂರ್ಯ ಅವರಿದ್ದಾರೆ. ಈಗ ಆಲ್ರೆಡಿ ಎಲೆಕ್ಷನ್ ಮುಗಿದು ಹೋಗಿದೆ. ಯಾರ ಗೆಲ್ತಾರೆ ಅಂತ ಅನ್ಸುತ್ತೆ ಮೇಡಮ್? ಸೌಮ್ಯ ರೆಡ್ಡಿ ಅವರು 100% ಗೆಲ್ತಾ ಇದ್ರು. ಅಲ್ಲಿ ಎಲ್ಲ MLAಗಳು ಕರೆಕ್ಟಾಗಿ ಪ್ರಾಂಪ್ಟಾಗಿ ಮಾಡಿದರೆ, ಅವರು MLA ಎಲೆಕ್ಷನ್ ಥರ ಏನಾರು ಮಾಡಿದರೆ 100% ಎಲ್ಲರೂ ಸೌಮ್ಯ ರೆಡ್ಡಿನೇ ಗೆಲ್ತಾ ಇದ್ರು. ಈ ಕೆಲವ್ರು ಏನು ಮಾಡ್ತಾರೆ ಅಂದರೆ MLA ಎಲೆಕ್ಷನ್ಗೆ ಬೇರೆ ಥರ ಹೋಗ್ತಾರೆ, MP ಎಲೆಕ್ಷನ್ಗೆ ಬೇರೆ ಥರ ಹೋಗ್ತಾರೆ. ಪ್ರತಿಯೊಬ್ಬರು MLA ಎಲೆಕ್ಷನ್ ಥರ ಮಾಡಿದ್ರೆ MP ಖಂಡಿತ ತೇಜಸ್ವಿ ಸೂರ್ಯ ಮನೆಗೆ ಹೋಗ್ತಾಯಿದ್ರು. ಅಲ್ಲಿ ಮಾಜಿ MP ಏನು ಮಾಡಿದ್ದಾರೆ ಅಂತ ಏನು ಕೆಲಸ ಮಾಡಿಲ್ಲ. ಇವತ್ತಿನವರೆಗೂ MP ಗೆದ್ದೋದಾಗಿಂದ ಒಂದೇ ಸರಿ ಬಂದಿರೋದು. ಅದು ನಾವು ನೋಡಿದಾಗ ಒಂದೇ ಸರಿ ಸಿಕ್ಕಿರೋದು. ಯಾರು ಅಂತಲೂ ಗೊತ್ತಿಲ್ಲ. ಅವರು ಬರ್ತಾರೆ, ಯಾರೋ ಒಂದು ಗೊತ್ತಿರೋರ ಮನೆಗೆ ಹೋಗ್ತಾರೆ, ಸೀದಾ ಹೊರಟೋಗ್ತಾರೆ. ಯಾರಿಗೂ ಪಬ್ಲಿಕಲ್ಲಿ ಎಲ್ಲೂ ಸಿಕ್ಕಿಲ್ಲ. ಈ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಕ್ಯಾನ್ವಾಸಲ್ಲಿ ರೋಡ್ ಶೋ ಅಂತ ಒಂದು 2-3 ಸರಿ ಮಾಡಿದ್ರು ಅಷ್ಟೇ ಮೇಡಮ್. ಓಕೆ. ನಿಮ್ಮ ಪ್ರಕಾರ ಈ ಸಲ ಈ ಒಂದು ಭದ್ರಕೋಟೆ ಪುಡಿ ಆಗುತ್ತೆ, BJP ಭದ್ರಕೋಟೆ ಪುಡಿ ಆಗುತ್ತೆ ಅಂತನಾ ಮೇಡಮ್? 100% ಆಗುತ್ತೆ ಅಂದ್ಕೊಂಡಿದ್ದೀವಿ. ಯಾಕಂದರೆ ಅವರು ಈಗ ಏನಾಗಿದೆ ಅಂದರೆ, ಈ ಮಾಜಿ MP ಏನು ಮಾಡಿದ್ದಾರೆ ಅಂದರೆ ಅವರು ನನಗೆ ಓಟ್ ಹಾಕಿ ಅಂತ ಕೇಳಿಲ್ಲ. ಅವ್ರು ಏನಾದ್ರು ಮೋದಿ ನೋಡಿ ಓಟ್ ಹಾಕಿ ಅಂತಾರೆ. ಇಲ್ಲಿ ನಮ್ಮವ್ರು ಏನಾಗಿದ್ದಾರೆ, 27 ಜನ ಗೆದ್ದಿ ಹೋಗಿ ಏನು MP ಹೋಗಿದ್ರು. ಅವ್ರು ಹೋಗಿ ಅನುದಾನ ಏನು ತಂದಿಲ್ಲ. ನಮ್ಮ ಕರ್ನಾಟಕದಿಂದ ಏನು ಹೋಗಿದ್ದಾರೋ ಮೋದಿ ಹತ್ರ ನಿಂತ್ಕೊಂಡು ಮಾತಾಡೋ ಕೆಪಾಸಿಟಿ ಯಾರಿಗೂ ಇಲ್ಲ. ಆದ್ದರಿಂದ ಅವರು ಈ MP ಏನು ಇದ್ದಾರೆ ಅಳಬೂರು ಭದ್ರಕೋಟೆ ಏನಿತ್ತು, ಈ ಸರಿ ಅವರು ಸೋಲ್ತಾರೆ ಅಂದ್ಕೊಂಡಿದ್ದೀವಿ ಮೇಡಮ್. ನಿಮ್ಮ ಪ್ರಕಾರ ಮೋದಿ ಮುಖ ನೋಡಿ ಓಟ್ ಹಾಕೋದಲ್ಲ, ಇಲ್ಲಿನ MP ಮಾಡಿರುವಂತಹ ಕೆಲಸ ನೋಡಿ ಜನರು ಓಟ್ ಹಾಕಿದ್ದಾರೆ ಅಂತ ನಿಮ್ಮ ಅಭಿಪ್ರಾಯನ ಹೇಗೆ? ಅವರು ಇಲ್ಲಿ MP ಅವರು ಏನು ಕೆಲಸನೂ ಮಾಡಿಲ್ಲ. ಅವ್ರು ನೋಡಿ ಯಾರು ಓಟ್ ಹಾಕಲ್ಲ. ಮೋದಿ ನೋಡಿ ಓಟ್ ಹಾಕಿರ್ಬೋದು, ಇದೆ MP ನೋಡಿ ಯಾರು ಓಟ್ ಹಾಕಿಲ್ಲ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಈ ಒಂದು ಕ್ಷೇತ್ರದಲ್ಲಿ ಅಂದ್ರೆ ವಿಜಯನಗರದಲ್ಲಿ ಎಲ್ಲರೂ ಏನು ಹೇಳ್ತಾ ಇದ್ದಾರೆ? ಕೃಷ್ಣಪ್ಪ ಅವರು ಪ್ರಾಂಪ್ಟಾಗಿ ಮಾಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಅವರು ಯಾವುದೇ ಎಲೆಕ್ಷನ್ ಬಂದರೂ ಮಾಡ್ತಾರೆ. ಇಲ್ಲಿ ಏನಾಗಿದೆ ಅಂದರೆ, ಈ ಕೆಲವರು ಅವ್ರ ಜೊತೆಲಿರೋರು ಏನು ಮಾಡ್ತಾರೆ ಅಂದರೆ, ಜೊತೆಲಿದ್ದು ಓಟ್ ಹಾಕ್ಸಲ್ಲ. ಕೃಷ್ಣಪ್ಪ ಅವ್ರ ಪಾಪ ಪ್ರತಿಯೊಬ್ಬರು ಮನೆ ಹತ್ರ ಹೋಗಿ ಓಟ್ ಕೇಳಿದ್ರು ಅವರು ಸಹಪಾಠಿಗಳು ಇರ್ತಾರಲ್ಲ, ಅವ್ರು ಹೆಂಗೆ ಅಂದರೆ ಈ ಕಡೆ 50 ಇರ್ತಾರೆ, ಆ ಕಡೆ 50 ಹಾಕ್ತಾರೆ. ಅಂದರೆ ಅವರು ಕೃಷ್ಣಪ್ಪ ಅವರು ಪ್ರಾಂಪ್ಟಾಗಿ ವರ್ಕ್ ಮಾಡಿದಾಗ ಅವ್ರ ಜೊತೆಲಿರೋರು ಲೀಡ್ರುಗಳು ವರ್ಕ್ ಮಾಡಲ್ಲ. ಈ ಎಲೆಕ್ಷನ್ ಅಂತಂದರೆ ತುಂಬ ಬಿಸಿ ಇರುತ್ತೆ, ಕಾವಿರುತ್ತೆ, ಬೇಸಿಗೆಗಾಲ ಬೇರೆ. ಈ ಒಂದು ಕ್ಷೇತ್ರ ಬಿಟ್ಟರೆ ಏನು ಸೌಮ್ಯ ರೆಡ್ಡಿ ಅವರು ಇದ್ದಾರಲ್ವಾ, ಸೌಮ್ಯ ರೆಡ್ಡಿ ಹಾಗೆ ತೇಜಸ್ವಿ ಸೂರ್ಯ ಅವರ ಈ ಒಂದು ಕ್ಷೇತ್ರವನ್ನು ಬಿಟ್ಟರೆ ಬೇರೆ ಯಾವ ಕ್ಷೇತ್ರ ತುಂಬ ಹೀಟಲ್ಲಿದೆ, ಕಾವಲಿದೆ, ಕುತೂಹಲ ಇದೆ ಅಂತ ಹೇಳೋದಿದ್ರೆ ಯಾವ ಕ್ಷೇತ್ರ ಇದೆ? ಅಂದರೆ MLA ಎಲೆಕ್ಷನ್ ಯಾವ ಕ್ಷೇತ್ರ ಅಂತ ಕೇಳಿ, MP ಎಲೆಕ್ಷನ್ ಆಯ್ತಲ್ಲ, ಅದು ಯಾವ ಕ್ಷೇತ್ರ ಇದೆ ಮೇಡಮ್? MP ಬಂದ್ಬಿಟ್ಟು ಫಸ್ಟ್ನೇದು ಬಂದು ಬೆಂಗಳೂರು ಗ್ರಾಮಾಂತರ, ಎರಡನೇದು ಹಾಸನ್ನು. ಬೆಂಗಳೂರು ಗ್ರಾಮಾಂತರದ ವಿಚಾರ ಹೇಳಬೇಕು ಅನ್ನೋದಾದರೆ DK ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್. ನಿಮ್ಗೆ ಏನು ಅನ್ಸುತ್ತೆ, ಯಾರು ಗೆಲ್ತಾರೆ ಅಂತ? ಮೇಡಮ್ ಅಲ್ಲಿ 60% ಡಾಕ್ಟರ್ ಮಂಜುನಾಥ್ ಗೆಲ್ತಾರೆ, 40% ಮಾತ್ರ DK ಸುರೇಶ್ ಗೆಲ್ತಾರೆ ಅಂದ್ಕೊಂಡಿದ್ದೀವಿ. ಹಾಸನ ಯಾಕೆ ಕುತೂಹಲ ಮೂಡಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನಾನೇನು ಕೇಳಕ್ಕೆ ಹೋಗಲ್ಲ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರವಾಗಿದೆ. ನಿಮ್ಮ ಅಭಿಪ್ರಾಯ ಏನಂತಂದರೆ, BJP JDS ಮೈತ್ರಿ ಆಗಿದೆ. ಈ ಮೈತ್ರಿ ಆದ ಹಿನ್ನೆಲೆಯಲ್ಲಿ ಇವಾಗ ಎಲೆಕ್ಷನ್ ಟೈಮಲ್ಲಿ ಹತ್ರ 21ನೇ ತಾರೀಕಲ್ಲಿ, 26ನೇ ತಾರೀಕಲ್ಲಿ ಎಲೆಕ್ಷನ್ ಆಯಿತು. 21ನೇ ತಾರೀಕಲ್ಲಿ ಒಂದು ಪೆನ್ ಡ್ರೈವ್ ಬಿಡುಗಡೆ ಆಗುತ್ತೆ. ಈ ಪೆನ್ ಡ್ರೈವ್ ಬಿಡುಗಡೆ ಆಗಿದ್ದಕ್ಕೂ BJP JDS ಮೈತ್ರಿಯಲ್ಲಿ ಅಭ್ಯರ್ಥಿಗಳು ಏನು ಆಯ್ಕೆ ಆಗಿದ್ದಾರೆ, ಅವರು ಏನಾದ್ರು ಹೊಡೆತ ಬೀಳುತ್ತಾ ಅಂತ ಹೇಗೆ? ಮೇಡಮ್ ಇಲ್ಲಿ ಏನಾಯಿತು ಅಂದರೆ, ದೇವೇಗೌಡರಾಗಲಿ ಕುಮಾರಸ್ವಾಮಿ ಆಗಲಿ ಅವ್ರ ಜೊತೆ ಹೋಗಬಾರ್ದಾಗಿತ್ತು. ಯಾಕೆಂದರೆ ಅವರು ಈ ಸುತ್ತಮುತ್ತ ನಮ್ಮ ಈ ಕರ್ನಾಟಕ ಬಿಟ್ಟು ತಮಿಳುನಾಡು ಆಗಲಿ ಬೇರೆ ಇದರಲ್ಲಾಗಲಿ ಅಲ್ಲಿ ಜಾತ್ಯತೀತ ಪಕ್ಷಗಳನ್ನೆಲ್ಲ ನಿರ್ನಾಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವ್ರಿಗೆ ಅರ್ಥ ಆಗಿಲ್ಲ. ಇವ್ರು ಹೋಗಬಾರ್ದಾಯಿತು. ಹೋಗೋದ್ಮೇಲೆ ಇದೆಲ್ಲ ಸಮಸ್ಯೆ ಆಗಿದ್ದು. ಇವ್ರು ಹೋಗಿಲ್ಲ ಅಂದರೆ ಈ ಪೆನ್ ಡ್ರೈವ್ ಬರ್ತಾ ಇರಲಿಲ್ಲ, ಯಾವುದು ಬರ್ತದೆ ಅಲ್ಲಲ್ಲಿಗೆ ಇತ್ತು. ಅವರು BJP ಪಕ್ಷವರೇ ಇದನ್ನೆಲ್ಲ ರೆಡಿ ಮಾಡಿ ಬಿಟ್ಟು ಈ ಥರ ಸಮಸ್ಯೆ ಮಾಡಿರೋದು. ಓಕೆ. ಇದರಿಂದ ಏನಾದ್ರು ಹೊಡೆತ ಬೀಳುತ್ತೆ ಅಂತ ಅನ್ಸುತ್ತಾ ರಿಸಲ್ಟ್ಗೆ?
ಮೇಡಮ್ ಇದರಲ್ಲಿ 99% ಗೆಲ್ಲೋದು ಕಾಂಗ್ರೆಸ್ಸಲ್ಲಿ. ಅವರು 1%ಅಲ್ಲಿ ಈಗ ಅಲ್ಲಿ ಏನು ಯಾರು ನಮ್ಮ JDS ಅಲ್ಲಿ ಏನು ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ. ಅದು ನೋಡ್ಬೇಕು ಮೇಡಮ್ ಏನಾಗುತ್ತೆ ಅಂತ. ಹಾಸನದಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಅವರ ಮಾತೇ ಇಲ್ಲ. ಮೇಡಮ್ ಪ್ರಜ್ವಲ್ ರೇವಣ್ಣ ಅವರು ಮಾಡಿದಾರೋ ಇಲ್ವೋ ನಮಗೂ ಗೊತ್ತಿಲ್ಲ. ನಾವು ಸುಮ್ಮನೆ ಏನಂದ್ರೆ ಅದು ಮಾತಾಡಬಾರ್ದು. ಕಾನೂನು ಇದೆ, ಕಾನೂನಲ್ಲಿ ಹೋರಾಟ ಮಾಡ್ತಾರೆ. ಈಗ ಟಿವಿಯಲ್ಲಿ FIR ಎಲ್ಲ ಆಗಿರೋದ್ರಿಂದ ಅದು ನಿಜ ಅನ್ಕೋಬೇಕು. ಯಾಕೆಂದರೆ ಅವರು ಪೆನ್ ಡ್ರೈವ್ ಅದು ನಿಜನೇ ಗೊತ್ತಿಲ್ಲ. ಈ FIR ಕಂಪ್ಲೇಂಟ್ ಎಲ್ಲ ಆಗಿ ಏನು ಇದಾಗಿದೆಯೋ ಮಾಡಿಲ್ಲ ಅಂದರೆ ಅವರು ಬಂದು ಅವತ್ತು ಹೇಳಿಕೆ ಕೊಟ್ಟರೆ ಇದೆಲ್ಲ ಕ್ಲಿಯರ್ ಆಗ್ತಾಯಿದೆ. ಇವ್ರು ಯಾವಾಗ ದೇಶ ಬಿಟ್ಟು ಹೋದ್ರೋ ಅದೇ ಸಮಸ್ಯೆ ಆಗಿರೋದು ಮೇಡಮ್. ಹಾಸನದಲ್ಲಿ ಒಂದು ರಣತಂತ್ರ ರೂಪಿಸಲಾಗಿದೆ, ಅದರಲ್ಲಿ ಸಿಲ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅಂತ ಅನಿಸ್ತಾ ಇದೆ ನಿಮಗೆ, ಹೇಗೆ? ಅಲ್ಲಿ ಏನಾಗಿದೆ ಅಂದರೆ 100% BJP ಅವ್ರನ್ನ ನಿರ್ನಾಮ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇವ್ರಿಗೆ ಅರ್ಥ ಆಗಿಲ್ಲ ದೇವೇಗೌಡರ ಫ್ಯಾಮಿಲಿಗೆ. ಈಗ ನೋಡಿ ಇಷ್ಟೆಲ್ಲ ಸಮಸ್ಯೆ, ಒಂದು ಪ್ರಧಾನಿಯವರು ಮಗ ಮೊಮ್ಮಗ ಈ ಥರ ಮಾಡಿದ್ದಾರೆ ಅಂದರೆ ನಮ್ಮ ದೇಶದಲ್ಲಿ ಪ್ರತಿ ಬೇರೆ ದೇಶನೂ ನಮ್ಮ ದೇಶದಲ್ಲಿ ಈ ಥರ ಬೇರೆ ಥರನೇ ಮಾತಾಡ್ತಾರೆ ಹೆಣ್ಮಕ್ಳನ್ನ. ಯಾರೇ ನಮ್ಮ ಹಾಸನಲ್ಲಿ ಈ ಥರ ನಡೆದಿರೋದನ್ನ ಯಾರೂ ಒಂದು ತಲೆ ಎತ್ತಿ ಹೇಳೋಕ್ಕಾಗ್ತಾಯಿಲ್ಲ ನಾವು ಹಾಸನವರು ಅಂತ. ಮೋದಿ ಅವರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಮೇಡಮ್ ಮೋದಿಯವರು ಏನು ಪ್ರಧಾನಿ ಆಗಿದ್ದಾರೆ, ಎಲ್ಲ ಹೇಳ್ತಾರೆ ಪ್ರಧಾನಿ ಮಾಡಿದ್ದಾರೆ ಕೆಲಸ ಅಂತ. ಅವ್ರು ಏನೂ ಮಾಡಿಲ್ಲ. ಈ ದುಡ್ಡು ಬ್ಯಾನ್ ಮಾಡಿದ್ರು ಅದರಲ್ಲಿ ಏನೂ ಯೂಸ್ ಇಲ್ಲ. ಅವ್ರಿಗೆ ಏನೇನು ಮಾಡೋಕ್ಕೆ ಹೊರಟಿದ್ದಾರೋ ಬರೀ ಹಿಂದುತ್ವ ಅಂತ. ಅವಾಗೆಲ್ಲ ಹಿಂದುತ್ವ ಎಲ್ಲ ಇತ್ತು. ಶ್ರೀರಾಮ ದೇವಸ್ಥಾನ ಕಟ್ಟಿದ್ದಾರೆ, ಪ್ರತಿ ಊರಲ್ಲೂ ದೇವಸ್ಥಾನ ಕಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅವರು ಈ ಲಾಕ್ಡೌನ್ ಟೈಮಲ್ಲಿ ಏನೇನಾಗಿದೆ, ಹಗರಣಗಳೇನಾಗಿದೆ ಎಲ್ಲರಿಗೂ ಗೊತ್ತಿದೆ. ಮೊನ್ನೆ ಕೋವಿಶೀಲ್ಡ್ದೆಲ್ಲ ಬಂತು ಅಲ್ಲಿ ಬ್ರಿಟನಲ್ಲಿ ಏನೇನು ಸಮಸ್ಯೆ ಆಗಿದೆ ಅಂತ. ಈ ಯೂತ್ಸಲ್ಲೆಲ್ಲ ತೀರೋಗ್ತಾ ಇದ್ದಾರೆ. ಎಲ್ಲ ಈ ಕೋವಿಶೀಲ್ಡಿಂದನೇ ಆಗಿದೆ ಅಂತ ಹೇಳ್ತಿದ್ದಾರೆ. ಅದು ನಿಜನ ಸುಳ್ಳು ಗೊತ್ತಿಲ್ಲ. ಈ ಪ್ರಧಾನಿ ಏನು ಮಾಡಿದ್ದಾರೆ ಅದು ಏನು ಕೆಲಸ ಮಾಡಿಲ್ಲ. ಏನು ಹೇಳಿದ್ದಾರೆ, ಅವ್ರು ಒಳ್ಳೆ ಡ್ರೆಸ್ ಹಾಕಂತಾರೆ, ಹೋಗ್ತಾರೆ ಬರ್ತಾರೆ. BJP ಏನು ಮಾಡಿದ್ದಾರೆ, ನಮ್ಮ ಮೋದಿ ನೋಡಿ ಓಟ್ ಹಾಕಿ ಅಂತ ಹೇಳ್ತಾರೆ. ಮೋದಿ ಏನು ಮಾಡಿದ್ದಾರೆ? ಮೋದಿ ಅವ್ರು ಏನು ಹೇಳ್ತಿದ್ದಾರೆ, ಈ ನಮ್ಮ ಏನು ಕಾರ್ಯಕ್ರಮ ತಂದಿದ್ರಲ್ವ, ಇಂದಿರಾ ಗಾಂಧಿ ತಂದಿದ್ರು, ಅವ್ರು ಏನೇನು ಮಾಡ್ಕೊಂಬಂದಿದ್ದಾರೋ ಅವರು ಒಂದು ಕಾಂಗ್ರೆಸ್ ಅವರು ಇಲಿ ಥರ ತೋಡ್ತಾಯಿದ್ರು. ಇವರು BJP ಬಂದಮೇಲೆ JCB ತಗೊಂಡು ಕ್ಲಿಯರ್ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಆಮೇಲೆ EDನ ಯಾವ ಥರ ಉಪಯೋಗಿಸ್ಕೊಂಡಿದ್ದಾರೆ ಅಂದರೆ ಒಂದು 1200 ಕೇಸಸ್ ಆಗಿದೆ, 38 ಕೇಸ್ ಮಾತ್ರ ರನ್ನಿಂಗ್ ಇದೆ. ಇನ್ನು ಮಿಕ್ಕಿದೆಲ್ಲ ಏನಾಯಿತು, ದುಡ್ಡು ಅಂತಾರೆ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೆ. ಬರೀ 38 ಕೇಸ್ ಮಾತ್ರ ನಡೀತಾ ಇರೋದು. ಇನ್ನು 1000 ಚಿಲ್ಲರೆಯಲ್ಲಿ ಎಲ್ಲ ಏನಾಗಿದೆ ಅಂದರೆ ಗೊತ್ತಿಲ್ಲ ಅದು. ಈ ಒಂದು 2024ರ ಚುನಾವಣೆ ನಿಜಕ್ಕೂ ಮೋದಿ ಅವರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸುತ್ತೆ ಅಂತ ಅನ್ಸುತ್ತಾ ನಿಮಗೆ? 100% ಮೇಡಮ್. ಅವರು ಏನು ಮಾಡಿದ್ದಾರೆ ಜನಗೆಲ್ಲ ಅರ್ಥ ಆಗ್ತಾ ಇದೆ. ಈಗ ಯೂತ್ಸ್ಗೆ ಬಿಟ್ಟರೆ ಬೇರೆಯವ್ರಿಗೆ ಅರ್ಥ ಆಗ್ತಾ ಇಲ್ಲ. ಈ ಹಳಬರಿಗೆಲ್ಲ ಏನಿದೆ ಅಂದರೆ BJP ಅವರು ಇದೇ ಥರ ಇದ್ದರೆ ನೆಕ್ಸ್ಟು ಈಗ ಎಷ್ಟು ಲಕ್ಷ ಸಾವಿರ ಕೋಟಿ ಇದೆ ಅಂತ ಪ್ರಧಾನಿ ಆಗೋಕ್ಕೆ ಮುಂಚೆ ಎಷ್ಟಿತ್ತು, ಈಗ ಎಷ್ಟಿದೆ ಅಂತ ನೋಡಿದ್ರೆ ನಮಗೆ ಭಯ ಆಗ್ತಾ ಇದೆ. ದೇಶ ಏನೇನಾಗುತ್ತೋ ಗೊತ್ತಾಗ್ತಾ ಇಲ್ಲ ಮುಂದಕ್ಕೆ. ಪ್ರಧಾನಿಯವರು ಇವರೇ ಆಗಿ ಅವರಲ್ಲಿ ಹೇಳಿದ್ರೆ 75 ವರ್ಷ ಆದಮೇಲೆ ನಾವ್ಯಾರಿರಲ್ಲ ಅಂದರೆ ಈಗ ಆಲ್ರೆಡಿ 74 ವರ್ಷ ಚಿಲ್ಲರೆ ಆಗಿದೆ. ಇನ್ನು 6 ತಿಂಗಳಾದಮೇಲೆ 75 ವರ್ಷ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಇನ್ನು ಯಾರು ಬರ್ತಾರೆ ಅಂತ ಇನ್ನೂ ಅದು ಕುತೂಹಲ. ಈಗ ಅವ್ರು ಹೇಳ್ತಾರೆ ಅಮಿತ್ ಶಾ ನಮ್ಮಲ್ಲಿ 75 ವರ್ಷನೇ ಮಾಡಿಲ್ಲ, ಅದೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಪ್ರಧಾನಿ ಅಂತ ಬಂದರೆ ಯಾರಾದರೆ ಒಳ್ಳೆಯದು, ಯಾರಾದರೆ ಒಳ್ಳೆಯದು ಅನ್ನೋದಕ್ಕಿಂತ ಈಗಿನ್ನೂ ಎಲೆಕ್ಷನ್ ಇನ್ನೂ ಬಾಕಿ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಸೊ ಯಾರಾದರೆ ಒಳ್ಳೆಯದು ಅಂತಲೇ ಕೇಳೋ ಕ್ವಶನ್ ಒಳ್ಳೆಯದು ಅನಿಸುತ್ತೆ ನಾನು. ಮೇಡಮ್ ಪ್ರಧಾನಿಯವರು ಈಗಿರೋ ಸಿಚುವೇಷನಲ್ಲಿ BJPಯಲ್ಲಿ ಮೋದಿ ಬಿಟ್ಟರೆ ನೆಕ್ಸ್ಟ್ ಸೆಕೆಂಡ್ ಲಿಸ್ಟಲ್ಲಿರೋದು ಅಮಿತ್ ಶಾ ಮಾಡಬೇಕು ಅಂತ ಇದ್ದಾರೆ. ಅಮಿತ್ ಶಾ ಮಾಡಿದ್ರೆ ಈಗ ಆ್ಯಕ್ಚುಲಿ ಅವ್ರಿಗೆ ಏನಾಗಿದೆ, ಅವ್ರಿಗೂ ಹೆಲ್ತ್ ಎಲ್ಲ ಇಶ್ಯೂಸ್ ಇದೆ. ಈಗ ಯಾರು ಮಾಡ್ತಾರೆ ಅಂತ ನೋಡ್ಬೇಕು ಮೇಡಮ್, ಯಾರು ಅಂತ ಇನ್ನೂ ಗೊತ್ತಿಲ್ಲ. ಈ ಎಲೆಕ್ಷನ್ನಲ್ಲಿ ಮೋದಿ ಅವರ ಚೇರ್ ಅಲ್ಲಾಡ್ತಾ ಇದೆ ಮೇಡಮ್. ಈ ಒಂದು ಎಲೆಕ್ಷನ್ನಲ್ಲಿ ಮೋದಿ ಅವರ ಚೇರ್ ಅಲ್ಲಾಡ್ತಾ ಇದೆ 100% ಮೇಡಮ್. ಈಗ ಅವರು ಏನು ಎಲ್ಲ ಒಟ್ಟಿಗೆ ಮಾಡ್ತಾಯಿದ್ರು. ಎಲೆಕ್ಷನ್ ಎಲ್ಲ ಒಂದು ಸೈಡ್ ಆಗ್ತಾಯಿದೆ. ಈ ಸರಿ ಒಂದು ಸೈಡ್ ಆಗಲ್ಲ. ಈಗ ಯಾರು ಇಲ್ಲಿ ಬೇಕೇ ಬೇಕು, ಏನು ಆಪ್ರೇಷನ್ ಮಾಡಿ ಮುಂದುವರಿಸ್ತಾರೆ ಅಂದ್ಕೊಂಡಿದ್ದೀವಿ ಮೇಡಮ್. ಓಕೆ. ಬೆಂಗಳೂರು ಸೌತ್ ಅಂತ ತಗೊಳ್ಳೋದು ಬೇಡ, ಈಗ ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಕರ್ನಾಟಕದಲ್ಲಿ ಎಷ್ಟು ಓಟನ್ನು ಅಥವಾ ಎಷ್ಟು ಕ್ಷೇತ್ರವನ್ನು ತೆಗೆದುಕೊಳ್ತಾರೆ BJP? ಹಾಗೆ ಕಾಂಗ್ರೆಸ್ ಅವರು 12 ಸೀಟಿಂದ 10ರಿಂದ 12 ಸೀಟ್ ತಾಂಡೈತೆ ಅಂತಾರೆ. ಇನ್ನು ಮಿಕ್ಕಿದ್ದು BJP ಬರುತ್ತೆ ಮೇಡಮ್.